ಹರೇ ಕೃಷ್ಣ. ಅಧ್ಯಾಯ 2 ಶ್ಲೋಕ 66. ಈ ಶ್ಲೋಕದಲ್ಲಿ ಇರಲಾರದು ದಿವ್ಯ ಬುದ್ಧಿಯು ಶ್ರೀಕೃಷ್ಣ ಪ್ರಜ್ಞೆಯೊಂದಿಗೆ ಸಂಬಂಧವಿಲ್ಲದವನಿಗೆ ಇಲ್ಲ ಮತ್ತು ಶ್ರೀಕೃಷ್ಣ ಪ್ರಜ್ಞೆ ರಹಿತನಾದವನಿಗೆ ಸಂತೋಷದಲ್ಲಿ ಸ್ಥಿರ ಮನಸ್ಸು ಇಲ್ಲ ಮತ್ತು ಸ್ಥಿರವಲ್ಲದವನಿಗೆ ಶಾಂತಿಯು ಶಾಂತಿಯಿಲ್ಲದವನಿಗೆ ಎಲ್ಲಿದೆ ಸುಖವು? ಅನುವಾದ ನೋಡೋಣ ಬನ್ನಿ. ಕೃಷ್ಣ ಪ್ರಜ್ಞೆಯಲ್ಲಿ ಪರಾತ್ಪತ್ವದೊಂದಿಗೆ ಸಂಬಂಧವನ್ನು ಪಡೆಯುವುದವನಿಗೆ ಅಲೌಕಿಕ ಬುದ್ಧಿ ಶಕ್ತಿಶಾಲಿಯಾಗಿ ಸ್ಥಿರವಾದ ಮನಸ್ಸಾಗಲಿ ಇರುವುದಿಲ್ಲ. ಇವುಗಳಿಲ್ಲದೆ ಶಾಂತಿಯಿಲ್ಲ, ಶಾಂತಿ ಇಲ್ಲದವನಿಗೆ ಸುಖವಿಲ್ಲ. ಭಾವಾರ್ಥ ನೋಡೋಣ ಬನ್ನಿ. ಶ್ರೀ ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಸಿದಿರುವವನಿಗೆ ಶಾಂತಿಯು ಸಾಧ್ಯವೇ ಇಲ್ಲ. ಆದುದರಿಂದ 5ನೆಯ ಅಧ್ಯಾಯದಲ್ಲಿ ಇದನ್ನು ದೃಢಪಡಿಸಿದೆ. ಶ್ರೀಕೃಷ್ಣನೇ ಎಲ್ಲ ಯಾಗಗಳ ಮತ್ತು ತಪಸ್ಸಿನ ಸತ್ಫಲಗಳನ್ನು ಸವಿಯುವವನು. ಕೃಷ್ಣನೇ ಜಗತ್ತಿನ ಎಲ್ಲ ಅಭಿವ್ಯಕ್ತಿಗಳ ಒಡೆಯ ಮತ್ತು ಶ್ರೀಕೃಷ್ಣನೇ ಎಲ್ಲ ಜೀವಿಗಳ ಮಿಶ್ರ ಎನ್ನುವುದನ್ನು ಅರ್ಥ ಮಾಡಿಕೊಂಡಾಗಲೇ ಮನುಷ್ಯನಿಗೆ ನಿಜವಾದ ಶಾಂತಿ. ಆದುದರಿಂದ ಶ್ರೀಕೃಷ್ಣ ಪ್ರಜ್ಞೆ ಇಲ್ಲದಿದ್ದರೆ ಮನಸ್ಸಿನ ಒಂದು ಅಂತಿಮ ಗುರಿ ಇರಲು ಸಾಧ್ಯವಿಲ್ಲ. ಅಂತಿಮ ಗುರಿ ಇಲ್ಲದಿರುವುದೇ ತಳಮಳಕ್ಕೆ ಕಾರಣ. ಕೃಷ್ಣನೇ ಎಲ್ಲರನ್ನು ಮತ್ತು ಎಲ್ಲ ವಸ್ತುಗಳನ್ನು ಸವಿಯುವವನು. ಎಲ್ಲರ ಮತ್ತು ಎಲ್ಲ ವಸ್ತುಗಳ ಒಡೆಯ ಮತ್ತು ಮಿಶ್ರ ಎನ್ನುವುದು ಖಚಿತವಾದಾಗ ಮನುಷ್ಯನ ದೃಢ ಮನಸ್ಸಿನ ಶಾಂತಿಯನ್ನು ಸಾಧಿಸಬಲ್ಲ. ಆದುದರಿಂದ ಶ್ರೀಕೃಷ್ಣನೊಡನೆ ಸಂಬಂಧವಿಲ್ಲದೆ ಕಾರ್ಯಪ್ರವರ್ತಿನಾದವನು ತನ್ನ ಬದುಕಿನಲ್ಲಿ ಶಾಂತಿಯಿದೆ ಮತ್ತು ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸಿದ್ದಾನೆ ಎಂದು ಎಷ್ಟೇ ಹೊರಗೆ ತೋರಿಸಿಕೊಂಡರೂ ಖಂಡಿತವಾಗಿಯೂ ಅವನು ಯಾವಾಗಲೂ ದುಃಖದಲ್ಲಿರುತ್ತಾನೆ ಮತ್ತು ಅವನಿಗೆ ಶಾಂತಿ ಇರುವುದಿಲ್ಲ. ಶ್ರೀಕೃಷ್ಣ ಪ್ರಜ್ಞೆಯಲ್ಲಿ ಸ್ವಯಂ ಅಭಿವ್ಯಕ್ತವುಳ್ಳ ಶಾಂತ ಸ್ಥಿತಿ. ಇದನ್ನು ಕೃಷ್ಣನೊಡನೆ ಸಂಬಂಧ ಸಾಧಿಸಿಯೇ ಪಡೆಯಬೇಕು ಎಂದು ಶ್ರೀಕೃಷ್ಣ ಹೇಳುತ್ತಾರೆ.